ಜೀವನವೆಂಬ ನದಿಯ ತೀರದಲ್ಲಿ ನಿಂತು ನಾನು ಕೇಳಿದೆ, ಏಕೆ ಈ ಅಲೆಗಳು? ಪ್ರತಿ ಅಲೆಯೂ ಹೇಳಿತು, ಇದು ಪರೀಕ್ಷೆ. ಆದರೆ ನಂಬಿಕೆ ಇದ್ದರೆ ದಾರಿ ಸಿಕ್ಕಿತು. ನೋವಿನ ಮಳೆ ಸುರಿದಾಗಲೂ ನಂಬಿಕೆಯ ಬೀಜ ಮರವಾಗುತ್ತದೆ. ಕತ್ತಲಿನ ರಾತ್ರಿಯಲ್ಲೂ ದೇವರ ದೀಪ ಬೆಳಗುತ್ತದೆ. ಅದು ಕಣ್ಣೀರು ತೊಳೆದು ಹೃದಯ ಶಾಂತಗೊಳಿಸುತ್ತದೆ. ಒಂದು ದಿನ ಬದುಕೇ ನಿಂತಂತಾಯಿತು. ಮೌನದಲ್ಲಿ ನಿಶ್ವಾಸದ ನುಡಿಗಳು. ಕಾರು ಮಗುಚಿತು, ಕಾಲ ನಿಂತಿತು. ಆದರೆ ದೇವರ ಕೈ ನನ್ನ ಹೃದಯ ಹಿಡಿದಿತ್ತು. ನೋವಿನ ಮಧ್ಯೆ ಪ್ರಾರ್ಥನೆ ಹುಟ್ಟಿತು. ಭಯದ ನಡುವೆ ದೇವರ ನೆನಪು ಬೆಳೆದಿತು. ರಕ್ತದ ಹನಿಯಲ್ಲಿ ಆಶೆಯ ಹೂವೊಂದು ಅರಳಿತು. ಅದು ಜೀವದ ಹೊಸ ಪಾಠವಾಗಿ ಮೂಡಿತು. ಪತ್ನಿಯ ಕಣ್ಣುಗಳಲ್ಲಿ ಕಂಡೆ ವ್ಯಥೆಗಿಂತ ದೊಡ್ಡ ನಂಬಿಕೆಯ ಕಿರಣ. ಅವರು ಮಾತಾಡಲಾರದೆ ಇದ್ದರೂ ಅವರ ಮೌನವೇ ದೇವರ ಧ್ವನಿಯಾಯಿತು. ಅಸಹಾಯಕತೆಯ ಕ್ಷಣದಲ್ಲಿ ಹತ್ತಿರ ನಿಂತರೂ ಕೆಲವು ಹೃದಯಗಳು ತ್ರಿಮೂರ್ತಿಗಳ ಅವತಾರದಂತೆ ಪ್ರತ್ಯಕ್ಷರಾದರು. ವೃತ್ತಿ ಬಾಂಧವರು, ಸ್ನೇಹಿತರು, ಗುರುಗಳು, ಬಂಧುಗಳು. ಅವರ ಪ್ರಾರ್ಥನೆಗಳು ನನ್ನ ಜೀವದ ಶಕ್ತಿಯಾಯಿತು. ಆ ರಾತ್ರಿ ದೇವರು ದೂರ ಇರಲಿಲ್ಲ. ಅವರು ಆಸ್ಪತ್ರೆಯ ಬೆಳಕಿನಲ್ಲಿ ಇದ್ದರು, ವೈದ್ಯರ ಕೈಗಳಲ್ಲಿ ಇದ್ದರು, ಅಜ್ಞಾತ ದಾತರ ರಕ್ತದ ಹನಿಯಲ್ಲೂ ಇದ್ದರು. ನಾನು ತಿಳಿದೆ, ದೇವರು ದೇವಾಲಯದಲ್ಲಷ್ಟೇ ಇಲ್ಲ, ಅವರು ಮಾನವೀಯತೆಯೊಳಗಿದ್ದಾರೆ. ಅವರು ಕಣ್ಣೀರಿನಲ್ಲೂ ನಗುವಿನಲ್ಲೂ ವಾಸಿಸುತ್ತಾರೆ. ಬದುಕು ಎಂದರೆ ಕೇವಲ ಉಸಿರಲ್ಲ, ಅದು ನಂಬಿಕೆಯ ಪ್ರಯಾಣ. ಕತ್ತಲಿನೊಳಗೆಯೂ ದೇವರ ಕಿರಣ ಹುಡುಕುವುದು, ಮತ್ತೆ ಎದ್ದು ನಿಲ್ಲುವ ಧೈರ್ಯವೇ ನಿಜವಾದ ಬದುಕು. ನಮ್ಮ ಬದುಕು ಪರೀಕ್ಷೆಯ ಹಾದಿ. ಆದರೆ ಪ್ರತಿ ನೋವು ಒಂದು ಪಾಠ, ಪ್ರತಿ ಕಣ್ಣೀರು ಒಂದು ಪ್ರಾರ್ಥನೆ, ಪ್ರತಿ ಬೆಳಗು ಹೊಸ ದಯೆಯ ಉಡುಗೊರೆ. ಇಂದು ನಾನು ನಿಂತಿದ್ದೇನೆ ದೇವರ ಮುಂದೆ, ಕೃತಜ್ಞ ಹೃದಯದಿಂದ, ಶಾಂತ ಆತ್ಮದಿಂದ. ನನ್ನ ಪತ್ನಿಯ ಬದುಕು ದೇವರ ಅದ್ಭುತ, ನನ್ನ ಮಗನ ನಗು ದೇವರ ಆಶೀರ್ವಾದ. ನೋವು ಬಂದರೂ ನಗುತ್ತೇನೆ, ಕತ್ತಲು ಬಂದರೂ ಪ್ರಾರ್ಥಿಸುತ್ತೇನೆ, ಏಕೆಂದರೆ ಈಗ ನನಗೆ ಗೊತ್ತಾಗಿದೆ, ಧೈರ್ಯ, ನಂಬಿಕೆ ಮತ್ತು ಭರವಸೆಯೇ ದೇವರ ರೂಪ. ಜೀವನ ತಿರುಗುತ್ತದೆ, ಕಾಲ ಬದಲಾಗುತ್ತದೆ, ಆದರೆ ದೇವರ ಕರುಣೆ ಶಾಶ್ವತ. ಮನುಷ್ಯರ ಒಳ್ಳೆಯತನ ದೇವರ ಅಸ್ತಿತ್ವದ ಸಾಬೀತು. ಇದು ಕೇವಲ ನನ್ನ ಕಥೆಯಲ್ಲ, ಇದು ಪ್ರತಿ ಹೃದಯದ ಪಾಠ. ಅಲ್ಲಿ ದೇವರ ದಾರಿ ಕಷ್ಟದ ಮೂಲಕ ಹಾದು ಹೋಗುತ್ತದೆ, ಆದರೆ ಅಂತ್ಯದಲ್ಲಿ ಬೆಳಕು, ಆಶೆಯ ಬೆಳಕು, ಹೂ ಬೀಳು.